ಪ್ರತಿ ಬಾರಿ ಅನ್ನೋದಕ್ಕಿಂತ ಪ್ರತಿನಿತ್ಯ ಒಂದು ಆರೋಪ ಇದೆ. ಕೇಂದ್ರದ ಸಂಸ್ಥೆಗಳಲ್ಲಿ ಕನ್ನಡದ ಕಡೆಗಣನೆ ಆಗ್ತಾ ಇದೆ ಅಂತ ಇಲ್ಲಿ ಬಂದಿರೋದು ಸಾಕಷ್ಟು ಜನರು ಹೇಳ್ತಾ ಇದ್ರು ನನಗೆ. ಬ್ಯಾಂಕ್ಗೆ ಹೋದ್ರೆ ಅಲ್ಲಿ ಕನ್ನಡ ಮಾಯ ಆಗ್ಬಿಟ್ಟಿದೆ, ಎಲ್ಲರೂ ಕೂಡ ಹಿಂದಿ ವಾಲಗಳಿದ್ದಾರೆ, ಹಿಂದಿ ಮಾತನಾಡ್ತಾರೆ ಅಂತ ಹೇಳಿ. ಎಸ್, ಹೌದು. ನಮಗೆ ನೋಡಿ, ಇದು ಇಟ್ಸ್ ನಾಟ್ ಅ ಪ್ರಾಬ್ಲಮ್ ಆಫ್ ಬೆಂಗಳೂರು ಸಿಟಿ ಅಂತಲ್ಲ. ನೀವು ಹಳ್ಳಿಗಳ ಕಡೆ ಹೋಗಿ ಯಾವುದೋ ಒಂದು ಕಲಬುರ್ಗಿನಲ್ಲೋ ಅಥವಾ ಬೀದರ್ನರೋ ಗುಲ್ಬರ್ಗ್ನರೋ ಒಂದು ಹಳ್ಳಿಗೆ ಹೋಗಿ, ಹಳ್ಳಿನಲ್ಲಿ ಬ್ಯಾಂಕ್ ಇತ್ತಂದ್ರೆ ಅಲ್ಲೊಬ್ಬ ಹಿಂದಿ ಮಾತಾಡ್ತಿರ್ತಾನೆ. ಸೊ ಅಲ್ಲಿ ಹೋದಾಗ ಯಾವುದೋ ಸಾಮಾನ್ಯ ತಿಮ್ಮನೋ ಬೊಮ್ಮಣ್ಣನೋ ರಾಮಣ್ಣನೋ ಹೋದಾಗ ಅವರು ಹಿಂದಿನಲ್ಲಿ ಮಾತಾಡ್ಲಿಕ್ಕಾಗುತ್ತೆ. ಅದಲ್ಲದೆ ಭಾಷೆ ಕೇಳಿದಾಗ ಗಲಾಟೆಗಳು ಬೇರೆ, ಹೊಡೆದಾಟಗಳು ಬೇರೆ. ಇದಕ್ಕೆ ಒಂದು ಕಟ್ಟುನಿಟ್ಟಿನ ಕಾನೂನಿನ ಅವಶ್ಯಕತೆ ಇದೆ. ಕರ್ನಾಟಕದಲ್ಲಿ ಯಾರೂ ಸಾರ್ವಭೌಮ ಅಲ್ಲ, ಕನ್ನಡಿಗ ಮಾತ್ರ ಸಾರ್ವಭೌಮ, ಅವನು ಮಾತ್ರ ಇರಬೇಕು. ಯಾರೋ ಎಲ್ಲಿಂದಲೋ ಬಂದು ನನ್ನ ಭಾಷೆ ಮಾತನಾಡಿ ಅಂತ ಹೇಳಿ ಇಲ್ಲಿ ಕೂತ್ಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅಂತಂದ್ರೆ ಇದು ಯಾವ ಮಟ್ಟಕ್ಕೆ ಸರಿ? ಇಂಥದ್ದು ವಿರುದ್ಧವಾಗಿ ಕಾನೂನು ತರ್ತಕ್ಕಂಥ ಒಂದು ಅವಶ್ಯಕತೆ ಇವತ್ತಿದೆ. ಮತ್ತು ಇನ್ನೊಂದು, ಇವತ್ತೇನು ಕೇಂದ್ರದ ಸಂಸ್ಥೆಗಳು ಹೇಳ್ತಾ ಇದ್ರಿ, BHL ಆಗಿರ್ಬೋದು, HAL ಆಗಿರ್ಬೋದು, ಅಥವಾ ಅಂಚೆ ಕಚೇರಿಗಳಾಗಿರ್ಬೋದು, ಅಥವಾ ರೈಲ್ವೆ ಇಲಾಖೆ ಆಗಿರ್ಬೋದು, ಇದ್ರೊಳಗಡೆ ಕಾನೂನನ್ನ ಮಾಡಬೇಕು ರಾಜ್ಯ ಸರ್ಕಾರ. ಯಾಕೆ ಮಾಡಲ್ಲ? ಮಾಡಬೇಕು. ನವೆಂಬರ್ 1 ಅಂತಂದಾಗ ಅದು ನಮ್ಮ ರಕ್ತ, ನಮ್ಮಲ್ಲಿ ಹರಿತಾ ಇರ್ತಕ್ಕಂಥ ಕನ್ನಡಮ್ಮ, ನಮ್ಮ ಕನ್ನಡ ಮಾತೆ, ನಮ್ಮ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಬೇಕಾಗಿರ್ತಕ್ಕಂಥದ್ದು ಕರ್ತವ್ಯ. ಇಲ್ಲಿ ಅನ್ನ ತಿಂತೀರಿ, ಇಲ್ಲಿ ನೀರು ಕುಡಿತೀರಿ, ಇಲ್ಲಿನ ಭಾಷೆ ನೀವು ಕಲೀಲೇಬೇಕು. ಇಲ್ಲಿ ಜೀವನ ಮಾಡ್ತೀರಿ ಅಂತಂದ್ಮೇಲೆ ಭಾಷೆ ಕಲೀಲೇಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ. ಯಾವುದೇ ಕಾರಣಕ್ಕೆ ಇದ್ರೊಳಗಡೆ ರಾಜಕೀಯ ಮಾಡಬಾರ್ದು. ಇಟ್ಸ್ ನಾಟ್ ಅ BJP ಆರ್ ಕಾಂಗ್ರೆಸ್ ಆರ್ JDS. ನಾವು ಕನ್ನಡಿಗರು, ನಮ್ದು ಒಂದೇ ಧರ್ಮ, ಕನ್ನಡಿಗ ಧರ್ಮ. ನಾವು ಪ್ರತಿಯೊಬ್ಬರು ಸಹ ಕನ್ನಡ ಮಾತಾಡಲೇಬೇಕು ಇಲ್ಲಿ, ಅದು ಯಾರೇ ಆಗಿರಲಿ. ಮತ್ತು ಇವತ್ತಿನ ಪರಿಸ್ಥಿತಿಗಳಲ್ಲಂತೂ ಈ ಸರ್ಕಾರಿ ಕಚೇರಿಗಳದ್ದು ಸಮಸ್ಯೆಗಳು ಜಾಸ್ತಿ ಆಗಿಬಿಟ್ಟಿದೆ. ಸರ್ಕಾರಿ ಕಚೇರಿಗಳಲ್ಲಿ ಏನು ಮಾಡ್ತಾರೆ, ಕೆಲವು ಕಚೇರಿಗಳಲ್ಲಿ ಯಾರೋ ಒಂದು ಕಾಂಟ್ರಾಕ್ಟ್ ಮೇಲೆ ತೆಗೆದುಕೊಂಡಿರ್ತಾರೆ. ಆ ಕಾಂಟ್ರಾಕ್ಟ್ ಮೇಲೆ ತೆಗೆದುಕೊಂಡಿರ್ತಕ್ಕಂಥವ್ರು ಕನ್ನಡ ಮಾತನಾಡಲ್ಲ. ಹಳ್ಳಿಗಳ ಕಡೆ ಸರ್ ಸಮಸ್ಯೆ, ನೀವು ಸಿಟಿಲಿ ಹೆಂಗೋ ನಡೆದೋಗ್ಬಿಡುತ್ತೆ ಸರ್. ಹಳ್ಳಿಗಳ ಕಡೆ ಬ್ಯಾಂಕ್ಗಳಲ್ಲಂತೂ ನೋಡಬೇಕು ಗಲಾಟೆಗಳು. ಮೊನ್ನೆ ತಾನೇ ಕರಮೆ ನಾರಾಯಣಗೌಡರು ಹೋಗಿ ಒಂದು ಯಾವುದೋ ಬ್ಯಾಂಕ್ನಲ್ಲಿ ಗಲಾಟೆ ಮಾಡ್ತಾರೆ, ಅದನ್ನು ಗಮನಿಸ್ತೋ. ಮತ್ತೆ ಇವತ್ತು ಯಾಕೆ ಕನ್ನಡ ಹೋರಾಟಗಾರರೇ ಕನ್ನಡದ ಪರವಾಗಿ ಹೋರಾಟ ಮಾಡಬೇಕು? ಪ್ರತಿಯೊಬ್ಬರ ಕರ್ತವ್ಯ ಸರ್, ಪ್ರತಿಯೊಬ್ಬ ಸಾಮಾನ್ಯ ಜನರದು ಸಹ ಅದು ಕರ್ತವ್ಯ. ನಾವು ಕಲ್ತಿರ್ತಕ್ಕಂಥ ಭಾಷೆ ನಾವು ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ಬೇರೆ ಯಾರು ಪಕ್ಕದ ರಾಜ್ಯದವ್ರು ಬಂದು ಉಳಿಸಲ್ಲ, ಅದನ್ನ ನಾವು ಉಳಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ. ಸುಮಾರು ವರ್ಷಗಳ 2000 ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಈ ಭಾಷೆ, ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಹೊಂದಿರತಕ್ಕಂಥದ್ದು ಶ್ರೀಮಂತ ಭಾಷೆ, ಯಾವುದರಲ್ಲೂ ಕಮ್ಮಿ ಇಲ್ಲ. ನಾವು ಇವತ್ತು ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ತೆಗೆದುಕೊಂಡು ಮುನ್ನುಗ್ತಿರ್ತಕ್ಕಂಥ ಒಂದು ಭಾಷೆ. ಸುಮಾರು ನೀವು ನೋಡಿ, ನೀವು ಇತಿಹಾಸ ತೆಗೆದು ನೋಡಿ, ಅತಿ ಹೆಚ್ಚು ರಾಜಮನೆತನಗಳು ಆಳಿರ್ತಕ್ಕಂಥ ಒಂದು ಭಾಷೆ ಯಾವುದಾದಿದ್ರೆ ಕನ್ನಡ. ಗಂಗರಾಗಿರ್ಬೋದು, ಹೊಯ್ಸಳರಾಗಿರ್ಬೋದು, ಬಾದಾಮಿ ಚಾಲುಕ್ಯರಾಗಿರ್ಬೋದು, ಇತ್ತೀಚಿನ ಮೈಸೂರು ರಾಜರು, ರಾಷ್ಟ್ರಕೂಟರಾಗಿರ್ಬೋದು, ಕದಂಬರಾಗಿರ್ಬೋದು, ಅತಿ ಹೆಚ್ಚು. ನೀವು ಅದೇ ಆಂಧ್ರ ತೆಲುಗು ನೀವು ತೆಗೆದುಕೊಂಡ್ಬಿಟ್ರೆ 2-3 ಅಷ್ಟೇ ನಿಮಗೆ ಸಿಗೋದು. ತಮಿಳ್ನಾಡು ತೆಗೆದುಕೊಂಡ್ಬಿಟ್ರೆ 2-3 ರಾಜಮನೆತನ. ಅತಿ ಹೆಚ್ಚು ರಾಜಮನೆತನಗಳು ಹಾಳಿರ್ತಕ್ಕಂಥ ಭಾಷೆ ಕನ್ನಡ. ಅಂತ ಭಾಷೆ ಉಳಿಬೇಕು. ಈ ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ. ನಾವು 2 ವರ್ಷ, 2000 ವರ್ಷ, 2500 ವರ್ಷ, ಅಲ್ಮಿಡಿ ಶಾಸನ ಸಿಕ್ಕೇ 2000 ವರ್ಷ ಆಗಿದೆ ನಮಗೆ. ಸೊ ಅಷ್ಟು ಇತಿಹಾಸ ಹೊಂದಿರತಕ್ಕಂಥ ಭಾಷೆಯನ್ನ ಉಳಿಸ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಸರ್, ನಾನೊಂದು ಡೇಟಾ ಹೇಳ್ತೀನಿ ಸರ್. ನನಗೆ ಈ ವಿಚಾರದಲ್ಲಿ ನಾನು ರಾಜಕಾರಣ ಮಾಡ್ದಲ್ಲೇ ನಾನು ಮಾತನಾಡ್ತೀನಿ. ನೋಡಿ, ಇವತ್ತು ಸುಮಾರು 22,000 ಕನ್ನಡ ಶಾಲೆಗಳ ಚಾವಣಿಗಳು ಉದುರ್ತಾ ಇದ್ದಾವೆ. ಇದನ್ನ ನಾವು ಸರಿಪಡಿಸಲೇಬೇಕು. ನಾನು ಕಾಂಗ್ರೆಸ್ ಸರ್ಕಾರ ದಯಮಾಡಿ ಕೇಳ್ಕೊತೀನಿ, ದಯಮಾಡಿ ಕನ್ನಡ ಶಾಲೆಗಳ ಬಗ್ಗೆ ಗಮನ ಕೊಡಿ. ಯಾವ ಒಬ್ಬ ವ್ಯಕ್ತಿ, ಒಬ್ಬ ವಿದ್ಯಾರ್ಥಿ ನಾನು ಕನ್ನಡ ಕಲಿತೀನಿ ಅಂತ ಶಾಲೆಗೆ ಹೋಗ್ತಾನೋ, ಆ ಶಾಲೆನಲ್ಲಿ ಆ ಟೀಚರ್ ಬಂದು ಕನ್ನಡ ಪಾಠ ಮಾಡಬೇಕಾಗಿರ್ತಕ್ಕಂಥದ್ದು ಅವರ ಧರ್ಮ. ಯಾಕೆ ಅಂತಂದ್ರೆ ಕನ್ನಡ ಅಂತಕ್ಕಂಥದ್ದು ನನ್ನ ತಾಯಿ ಭಾಷೆ, ನಮ್ಮೆಲ್ಲರ ತಾಯಿ ಭಾಷೆ. ನಾವು ಎದ್ದಾಗ ನಾವು ಹೇಳ್ಕೊಂಡ್ಕೊಟ್ಟಿರ್ತಕ್ಕಂಥದ್ದು, ನಾವು ಯೋಚನೆ ಮಾಡ್ತಕ್ಕಂಥ ಭಾಷೆ. ಮತ್ತೆ ಇವತ್ತು 61,625 ಶಿಕ್ಷಕರ ಕೊರತೆ ಇದೆ ಕನ್ನಡ ಶಾಲೆಗಳಲ್ಲಿ. ಮತ್ತೆ 5,412 ಶಾಲೆಗಳಲ್ಲಿ ಒಬ್ಬರೇ ಶಿಕ್ಷಕರಿದ್ದಾರೆ. ಮತ್ತೆ 762 ಶಾಲೆಗಳು ಮುಚ್ಚೋಗಿದ್ದಾವೆ. ಕಾರಣ ಏನು ಅಂತಂದ್ರೆ ಈ ಖಾಸಗಿ ಶಾಲೆಗಳ ಒಂದು ದೊಡ್ಡ ದರಬಾರು ನಡೀತಾ ಇದೆ ಈ ರಾಜ್ಯದಲ್ಲಿ. ಮತ್ತೆ ಈ ಖಾಸಗಿ ಶಾಲೆಗಳು ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದೀರಾ ಅಂತಂದ್ರೆ, ಈಗ ನೋಡಿ, ಯಾರೋ ಒಬ್ಬ ಸರ್ಕಾರಿ ಶಾಲೆಗೆ ಸೇರಿಸ್ಬೇಕು, ನನ್ನ ಮಗುನೋ ನಿನ್ನ ಮಗುನೋ ಸರ್ಕಾರಿ ಶಾಲೆಗೆ ಸೇರಿಸ್ಬೇಕು ಅಂತ ನಾವು ಹೊರಟಾಗ ಆ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಯಾವುದೋ ಒಂದು ಸರ್ಕಾರಿ ಶಾಲೆಯನ್ನ ಇಂಗ್ಲಿಷ್ ಮೀಡಿಯಂ ಅಂತ ಮಾಡಿರ್ತಾರೆ. ಆ ಇಂಗ್ಲಿಷ್ ಮೀಡಿಯಂ ಶಾಲೆನಲ್ಲಿ ಹೇಳ್ಕೊಡ್ತಾ ಇರ್ತಕ್ಕಂಥ ಯಾರು ಕನ್ನಡ ಮಾಧ್ಯಮ ಕಲ್ತಿರ್ತಕ್ಕಂಥ ಇಂಗ್ಲಿಷ್ ಮೀಡಿಯಂ ಕ್ಲಾಸ್ ಹೇಳ್ಕೊಂಡ್ಕೊಡ್ತಿರ್ತಾರೆ. ಇಲ್ಲ, ಒಂದು ನೀವು ಸರ್ಕಾರಿ ಮಾಧ್ಯಮದ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳ ಜೊತೆ ಪೈಪೋಟಿ ಮಾಡಬೇಕು ಅಂತಂದ್ರೆ ಒಂದು ಆ ಮಟ್ಟಕ್ಕೆ ನೀವು ಮೇಲ್ದರ್ಜೆಗೆ ಏರಿಸಬೇಕು. ಅದೇ ಶಿಕ್ಷಕರನ್ನ ಇಟ್ಕೊಂಡು ನೀವು ಈ ಒಂದು ಶ್ರೇಣಿಯ ಒಂದು ಶಿಕ್ಷಣವನ್ನು ಕೊಡ್ತೀರಾ ಅಂತಂದ್ರೆ 100% ಆಗಲ್ಲ, ಫೇಲ್ಯೂರ್ ಆಗುತ್ತೆ.
ಸೊ ಮತ್ತೆ ಕನ್ನಡವನ್ನ ಕಡ್ಡಾಯ ಮಾಡಬೇಕು. ಪ್ರತಿಯೊಂದು ಖಾಸಗಿ ಶಾಲೆಗಳಲ್ಲಿ ಕನ್ನಡ ಕಡ್ಡಾಯವಾಗಿ ಕಲಿಯಲೇಬೇಕು. ಕನ್ನಡ ಬೋರ್ಡ್ಗಳು ಕಡ್ಡಾಯ ಆಗಬೇಕು. ಇವತ್ತು ಎಷ್ಟು ಅಂಗಡಿಗಳ ಮುಂದೆ, ಯಾವ ಯಾವ ಏರಿಯಾಗಳಲ್ಲಿ, ಎಷ್ಟು ಶಾಲೆಗಳ ಮುಂದೆ ಕನ್ನಡ ಬೋರ್ಡ್ಗಳಿದ್ದಾವೆ. ಕನ್ನಡ ಬೋರ್ಡ್ಗಳು ಕಡ್ಡಾಯವಾಗಿ ರಾಜ್ಯದಲ್ಲಿ ರಾಜಿಸ್ಬಿಡ್ಬೇಕು. ಯಾಕೆ ಕನ್ನಡ ಹೋರಾಟಗಾರರು ಬಂದು ಯಾಕ್ರಿ ಕನ್ನಡ ಪರವಾಗಿ ಹೋರಾಟ ಮಾಡಬೇಕು? ಕನ್ನಡ ಬೋರ್ಡ್ಗಳ ಪರ ಹೋರಾಟ ಮಾಡಬೇಕು. ಅದು ನನ್ನ ಕರ್ತವ್ಯ, ನಿಮ್ಮ ಕರ್ತವ್ಯ, ಎಲ್ಲ ಇರ್ರೆಸ್ಪೆಕ್ಟ್ ಆಫ್ ದ ಪಾರ್ಟಿ. ಈ ರಾಜ್ಯದ ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ಸೊ ಎಲ್ಲಿವರೆಗೂ ಕನ್ನಡ ಉಳಿಯುತ್ತೋ ಅಲ್ಲಿವರೆಗೂ ನಾವು ಉಳಿತೀವಿ. ಈ ಕನ್ನಡ ಅಂತಕ್ಕಂಥದ್ದು ಒಂದು ಕೇವಲ ಭಾಷೆ ಅಲ್ಲ, ಇದೊಂದು ಪರಂಪರೆ. ಈ ಪರಂಪರೆ ಉಳ್ಕೊಂಡ್ರೆ ಮಾತ್ರ ನಾವು ಉಳಿಲಿಕ್ಕೆ ಸಾಧ್ಯ. ಇದೊಂದು ಈ ಪರಂಪರೆಯನ್ನ ಉಳಿಸ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಕನ್ನಡ ಉಳಿಬೇಕು ಅಂತ ಹೇಳಿದ್ರೆ ಕನ್ನಡ ಶಾಲೆಗಳು ಉಳಿಬೇಕು ಅಂತ ನಾನು ಹೇಳ್ತೀನಿ. 100% ಸಣ್ಣ ವಯಸ್ಸಿಂದಲೇ ಕನ್ನಡದ ಬಗ್ಗೆ ಜಾಗೃತಿಯನ್ನ ಮೂಡಿಸಬೇಕಾಗುತ್ತೆ. ನಾಡು ನುಡಿ ಬಗ್ಗೆ ಜಾಗೃತಿಯನ್ನ ಮೂಡಿಸಿದ್ರೆ ಕನ್ನಡ ಭಾಷೆ ಬಗ್ಗೆ ನಮ್ಗೆ ಅಭಿಮಾನ ಬರುತ್ತೆ. ಬಟ್ ಈಗ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಖಾಸಗಿಮಯ ಆಗ್ತಾ ಇದೆ, ಖಾಸಗೀಕರಣ ಆಗ್ತಾ ಇದೆ.